ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡು ಹೊಂಡೈ i10 ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ, ಮ್ಯಾಗ್ನಾ ಹೌದು ಇದು. ಸರ್. ಹೌದು ಸರ್, ಮ್ಯಾಗ್ನಾ. ಓಕೆ, ಏನೈತ್ರಿ ಸರ್ ಮಾಡಲು? ಮಾಡಲ್ ಬಂದ್ಬಿಟ್ಟು 2010 ಸರ್. ಅದು ಹಾಂ, ಫ್ರೆಶ್ ಎಫ್ ಸಿ, ಫ್ರೆಶ್ ಇನ್ಸೂರೆನ್ಸ್. 2010 ಮಾಡಲ್ ಐತ್ರಿ. ಹೌದು, ಎಫ್ ಸಿ ಆಗಿದೆ. ಓಕೆ, ಎಫ್ ಸಿ ಫ್ರೆಶ್ ಕೂಡ ಎಫ್ ಸಿ ಹೊಳ್ಳಿ ಇದೆ. ಎಫ್ ಸಿ ಮಾಡಿದ್ದೀರಾ? ಹೌದು. ಓಕೆ ಸರ್, ಓನರ್ ಎಷ್ಟಾಗಿದೆ ಸರ್ ತಾವು ಗಾಡಿಗೆ? ಸೆಕೆಂಡ್ ಓನರ್ ಸರ್. ಗಾಡಿ ಯಾರು ತೊಗೊಂತಾರ ಅವರು 3ನೇ ಓನರ್ ಆಗ್ತಾರೆ ರೀ? ಹೌದು. ಓಕೆ ಸರ್, ರನ್ನಿಂಗಲ್ಲಿ ಎಷ್ಟಾಗಿತ್ತು ರೀ ತಮ್ಮ ಗಾಡಿ ಕಿಲೋಮೀಟ್ರ್ ಓಡಿರೋದು? 86,000 ಕಿಲೋಮೀಟರ್ ಓಡಿದೆ ಸರ್. 86,000 ಕಿಲೋಮೀಟ್ರ್ ಓಡಿರೋದು ಜೆನ್ಯೂನ್ ರನ್ನಿಂಗ್ ಓಡೈತೆ ಸರ್ ಇದು? ಏನೇನು ಅಂದರೆ ಶೋರೂಮ್ ರೆಕಾರ್ಡೆಡ್ ಏನಿಲ್ಲ, ಹೊರಗಡೆನೂ ಮಾಡಿಸಿದ್ದೀವಿ. ಹಾಂ. ಬಟ್ ಪಕ್ಕಾ ಸರ್. ಓಕೆ, ಹೊರಗಡೆ ಕೂಡ ಸರ್ವಿಸ್ ಆಗೈತೆ ರೀ, ರನ್ನಿಂಗ್ ಮಾತ್ರ ಮೀಟರ್ ಚಲ್ತಿನೇ ಐತೆ ರೀ, ಜೆನ್ಯೂನ್ ರನ್ನಿಂಗ್ ಹೌದು ಅಂತ ಹೌದು ಹೇಳೋಕ್ಕಾಗಲ್ಲ ಅಂತಿದ್ದೀರಾ? ಹೌದು ಸರ್. ಓಕೆ ಸರ್, ಟೈರ್ ಕಂಡೀಷನ್ಸ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಏನು ಇದು ಟೈರ್ ಐತಲ್ಲ ರೀ, ಎಷ್ಟು ಐತೆ ರೀ ಸರ್ ಪರ್ಸೆಂಟೇಜು? ಸರ್, ರನ್ನಿಂಗ್ ಟೈರ್ ಬಂದ್ಬಿಟ್ಟು ಒಂದು 75% ಇದೆ ಸರ್. ಓಕೆ. ಸ್ಟೆಪ್ನಿ ಒಂದು 60 ಇದೆ ಸರ್. ಸ್ಟೆಪ್ನಿ ಒಂದು 60% ತನಕ ಐತ್ರಿ? ಹೌದು. ಓಕೆ. ಇದು ಗಾಡಿ ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಲೈನಪ್ಪೆಲ್ಲ ಯಾವ ಥರ ಇಟ್ಟಿರಿ ಸರ್? ಭಾಳ ಚೆನ್ನಾಗಿದೆ ಸರ್, ಒರಿಜಿನಲ್ ಪೇಂಟಲ್ಲಿದೆ. ಹಾಂ. ಡೆಂಟು ಸ್ಕ್ರ್ಯಾಚಸ್ ಏನಿಲ್ಲ, ಅಫಿಷಿಯಲ್ ಆಗಿ ಯೂಸ್ ಆಗಿರೋದು ಸರ್ ಇದು. ಅಫಿಷಿಯಲಾಗಿ ತುಂಬ ಯೂಸ್ ಆಗೈತೆ ಗಾಡಿ ಇದು? ಹೌದೌದು, ತುಂಬ ಚೆನ್ನಾಗಿ ಯೂಸ್ ಆಗಿ ಚೆನ್ನಾಗಿದೆ ಗಾಡಿ. ಜಸ್ಟ್ ಆಫೀಸು ಮನೆ ಅಂತ ಓಡಾಡಿರೋ ಗಾಡಿ. ಹ್ಞೂ ಹ್ಞೂ ಹ್ಞೂ. ತುಂಬ ಚೆನ್ನಾಗಿದೆ. ಇಂಜಿನ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಸರ್, ಸೀಲ್ಡ್ ಇಂಜನ್ನು ಓಕೆ. ಚೆನ್ನಾಗಿದೆ. ಇಂಟೀರಿಯರ್ ಬಂದ್ಬಿಟ್ಟು ಚೆನ್ನಾಗಿದೆ ಸರ್, ಹೊಸ ಕುಷನ್ಸು, ನ್ಯೂ ಕುಷನ್ ಓಕೆ. ಚೆನ್ನಾಗಿದೆ ಸರ್. ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ಯಾಕ್ ಸ್ಪಾಯ್ಲರ್ ಇದೆ, ಹ್ಞೂ ಹ್ಞೂ ಹ್ಞೂ. ಹ್ಯಾಂಡಲ್ ಕ್ರೋಮು. ಓಕೆ, ಮಾಮೂಲಿ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಎಸಿವರೆಗೂ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ವರ್ಕ್ದಾಗೆ ಐತ್ರಿ? ಹೌದು ಸರ್, ಪಕ್ಕ. ಓಕೆ ಸರ್, ಅಫಿಷಿಯಲಾಗಿ ಯೂಸ್ ಮಾಡಿದ್ರೆ ಗಾಡಿ, ಮತ್ತೊಂದು ಮಗದೊಂದು ಏನು ಯೂಸ್ ಮಾಡಿಲ್ಲ, ಆಫೀಸ್ ಆಯಿತು ಮನೆ ಆಯಿತು ಈ ಥರ ಯೂಸ್ ಮಾಡಿದ್ದಾರೆ ವೆಹಿಕಲ್? ಹೌದು ಹೌದು ಸರ್. ಓಕೆ ಸರ್, ತಮ್ಮ ಕೈ ಏನು ಕೊಡ್ತೈತೆ ರೀ ಮೈಲೇಜು? ಸರ್, ನಮ್ಮ ಒಂದು 18 ಬರ್ತಾ ಇದೆ ಸರ್. ಪ್ಯೂರ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರ, ಮತ್ತೆ ಎಲ್ ಪಿ ಹೌದು. ಜಿ ಸಿ ಎನ್ ಜಿ ಈ ಥರ ಏನು ಫಿಟ್ನೆಸ್ ಇಲ್ಲ? ಇಲ್ಲ ಸರ್, ಇಲ್ಲ. ಓಕೆ ಸರ್, ಅವಾಗಲೇ ಹೇಳ್ದಂಗೆ ತಾವು ಡಾಕ್ಯುಮೆಂಟ್ಸ್ ಎಲ್ಲ ಇವಾಗ ಎಫ್ ಸಿ ಕೂಡ ಮಾಡಿಸಿದ್ರೆ ಫ್ರೆಶ್ ಆಗಿ, ಇನ್ಶೂರೆನ್ಸ್ ಸರ್? ಇನ್ಶೂರೆನ್ಸು ಫ್ರೆಶ್ ಸರ್. ಎರಡೂ ಕೂಡ ಫ್ರೆಶೇ ಸಿಗ್ತೈತೆ ರೀ ಡಾಕ್ಯುಮೆಂಟ್ಸು ಹೌದು ಗಾಡಿ ತೊಗೊಂಡವ್ರಿಗೆ? ಹೌದು. ಓಕೆ ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು? ಸರ್, ಡೈರೆಕ್ಟ್ ಇದು ರೇಟ್ ಬಂದ್ಬಿಟ್ಟು ಒಂದು 2,25,000 ರೂಪಾಯಿ ಹೇಳ್ತೀನಿ ಸರ್. 2,25,000 ಹೇಳಾಗತ್ತೆ ರೀ? ಹೌದು ಸರ್. ಓಕೆ, ಮಾಡಲ್ ಬಂದುಬಿಟ್ಟು 2010 ಐತ್ರಿ, ತಾವು ಓನರ್ ಕೂಡ ಎರಡೇ ಆಗಿದ್ದೀರಾ, ಗಾಡಿ ತೊಗೊಳೋರು 3ನೇ ಓನರ್ ಆಗ್ತಾರೆ ರೀ? ಹೌದು ಸರ್. ಓಕೆ, ತಾವು ಹೇಳಕತ್ತಿದ ರೇಟು 2,00,000 ಎಷ್ಟು ಅಂದ್ರಿ? 25,000. ಓಕೆ, ಇದ್ರಾಗ ನಮ್ಮ ಕಡೆಯಿಂದ ಬಂದವರಿಗೆ ಏನು ಮಾಡ್ಕೊಡ್ತೀರಾ ನೆಗೆಶ್ ಬಿಲ್ಲು? ಸರ್, ನಿಮ್ಮ ಕಡೆಯಿಂದ ಬಂದರೆ ಒಂದು 10,000 ರೂಪಾಯಿ ನೆಗೆಷಿಬಲ್ ಮಾಡ್ಕೊಡ್ತೀನಿ ಸರ್. 2,15 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹೌದು ಹೌದು ಸರ್. ಓಕೆ ಸರ್, ನಿಮ್ಮ ಗಾಡಿ ತೊಗೊಂಡ್ರೆ ಏನೋ ಅವ್ರು ₹1 ಕೆಲಸ ಮಾಡೋಂಥದ್ದೇನು ಅವಶ್ಯಕತೆ ಇಲ್ಲ, ಆರಾಮಾಗಿ ತೊಗೊಂಡ್ಬಿಟ್ಟು ಅವರು ಕೂಡ ಅಫಿಷಿಯಲಾಗಿ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಗಾಡಿ ಬೇಕಾಗಿತ್ತಂದರೆ ಬೇರೆದಕ್ಕೆ ಯೂಸ್ ಮಾಡ್ಬೇಕಾಗಿತ್ತಂದ್ರೂ ಅವ್ರ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು, ಅಷ್ಟಂದ್ರೆ ಮಾಡ್ಕೋಬೋದು ಸರ್. ರಿಪೇರಿ ಮಾತ್ರ 100 ರೂಪಾಯಿ ರಿಪೇರಿನೂ ಏನಿಲ್ಲ ಸರ್, ಅಪ್ ಟು ಡೇಟ್ ಇದೆ ಗಾಡಿ ಮಾತ್ರ. ಓಕೆ ಸರ್. ಓಕೆ, ರೇಟ್ದಾಗೆ ಇನ್ನೊಂದು ಸ್ವಲ್ಪ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಇದು ಗಾಡಿ ಹ್ಮ್. ಇರುವಂಥ ಲೊಕೇಶನ್ನು? ದಾವಣಗೆರೆ ಸರ್. ದಾವಣಗೆರೆ ಸಿಟಿಯಾಗ ಸರ್, ಟೌನ್ ಐತೆ ಇದು ಅಕ್ಕಪಕ್ಕ ಹಳ್ಳಿ ಐತ್ರಿ? ಇಲ್ಲ ಸರ್, ದಾವಣಗೆರೆ ಸಿಟಿನೇ. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಹೌದು ಸರ್, ಇದೆ. ಅಪ್ಡೇಟ್ ಮಾಡಿರ್ತೀವಿ ಸರ್, ಆದಷ್ಟು ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಡೆಫಿನೆಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.